ನನಗೆ ಬೇರೆ ಏನು ನೋಡಪ್ಪ, ನನಗೆ ಡೈವರ್ಷನ್ ಬೇಡ. ನಾನು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥವನು. ತುಮಕೂರು ಜಿಲ್ಲೆ ಒಳಗಡೆ ಡೈವರ್ಷನ್ ಆಗಿರೋದನ್ನು ಯಾರೂ ಒಪ್ತಿಲ್ಲ. ನಮಗೆ 5-8 ತಾಲೂಕುಗಳಿಗೆ ನೀರು ಬರಲ್ಲ. ನಾವಿಲ್ಲಿ ರಾಜಕೀಯ ಮಾಡ್ತಿಲ್ಲ. ನಾನು ಒತ್ತಿ ಪರಮೇಶ್ಗೆ ಕೈ ಮುಗಿದು ಹೇಳ್ತೀನಿ, ನಾವು ಯಾವುದೇ ಇಲ್ಲಿ ರಾಜಕೀಯ ಮಾಡಲ್ಲ, ರಾಜಕೀಯನ ಬೆರೆಸಲ್ಲ. ಈ ವಿಷಯವನ್ನು ಯಾವತ್ತೂ ರಾಜಕೀಯಕ್ಕೆ ತರೋದು ಇಲ್ಲ. ಹೇಮಾವತಿ ನೀರನ್ನ 100 FIR ಮಾಡಲಿ, ನಾನು ತೊಡೆ ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ, ಯಾವ ರೈತನೂ ಎದುರಲ್ಲ. ಏನು ಮಾಡ್ಬೋದು? ಜೈಲಿಗೆ ಹಾಕ್ಬೋದು. ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು. ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು. ರೈತನಿಗಲ್ಲ, ಫಸ್ಟ್ ನನ್ಗೊಡಿ, ಆಮೇಲೆ ಅಲ್ಲಿ ಹೊಡಿ ಅಂತೀನಿ. ಈ FIR ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ. ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ FIR ರೀ? ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ, ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು 100 ಕೇಸ್ ಹಾಕಲಿ, ನಾನೇ ನಡೆಸ್ತೀನಿ ಅದನ್ನು. ನಮ್ಮ ರೈತರು ಯಾರು ಹೆದರಬಾರ್ದು. ಇವಕ್ಕೆಲ್ಲ ಈ ಹೆದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ. ಯಾವ್ಯಾವ ಸರ್ಕಾರಗಳು ಇರ್ತಾವೆ ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ. ಇವ್ರಿಗೆಲ್ಲ ಪಾಠ ಕಲಿಸ್ತಾರೆ ಜನ. ನಾನು ಹೇಳಿದ್ದೀನಿ, ಆನೆ ನಡೆದಿದೆ ದಾರಿ ಆಗಬಾರ್ದು. ಅಂಕುಶ ಆಗ್ತಾನೆ ರೈತ ಅಂತೇಳಿ. ಅಂಕುಶ ನೆಕ್ಸ್ಟ್ ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ. ನಾವೀಗ ಕರಿತೀವಿ. ನೀವೇನೋ ಇದನ್ನ ಪರಮೇಶ್ ಹೇಳಿಕೆ ಕೊಟ್ಟಿದ್ದಕ್ಕೆ ನೀವೆಲ್ಲ ಕೇಳಿಕ್ಕೆ ನಾನು ಬಂದೆ. ನಾವೆಲ್ಲರೂ ಒಟ್ಟಿಗೆ ಬರಬೇಕು ಅಂತಿದ್ವಿ, ರೈತ ಸಂಘದವರು, ಸಂಘ ಸಂಸ್ಥೆಗಳು, ನಾವು ಶಾಸಕರುಗಳು ಎಲ್ಲ ಮಾತಾಡಿ ಬರಬೇಕು ಅಂತ. ಅದು ಇಮಿಡಿಯೇಟ್ ರಿಯಾಕ್ಷನ್ ಮಾಡಬೇಕಾಗಿತ್ತು. ಯಾವುದೋ ಹೇಮಾವತಿದು ಪರಮೇಶ್ವರ್ ಕೊಟ್ಟಿರೋಂಥ ಹೇಳಿಕೆಗೆ ಅದಕ್ಕೆ ನಾವು ರಿಯಾಕ್ಷನ್ ಕೊಡಬೇಕಾದ ಆ್ಯಕ್ಷನ್ಗೆ ನಾವು ರಿಯಾಕ್ಷನ್ ಕೊಟ್ಟಿದ್ದೇವೆ. ಪರಮೇಶ್ವರ್ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ತುಮಕೂರು ಜಿಲ್ಲೆ ಅಭಿವೃದ್ಧಿ ಕಡೆ ಕೊಂಡೋಗ್ಬೇಕು ಅಂತ ದೊಡ್ಡ ಕನಸನ್ನು ಇಟ್ಕೊಂಡಿದ್ದೀರಾ. ಇಲ್ಲಿ ವಿಶ್ವವಿದ್ಯಾಲಯ ಇರ್ಬೋದು, ಮೆಟ್ರೋ ಬರಬೇಕು ಅಂತಿದ್ದೀರಾ, ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಅಂತಿದ್ದೀರಾ, ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು ಅಂತೀರಾ. ಇದು ಗ್ರೇಟರ್ ಬೆಂಗಳೂರು ಥರ ಗ್ರೇಟರ್ ತುಮಕೂರು ಆಗಬೇಕು ಅಂತ ಕನಸು ಇಟ್ಕೊಂಡಿರುವಂಥ ಪರಮೇಶ್ವರ್ಗೆ ವಿನಂತಿ ಮಾಡ್ತೇವೆ. ನಾವೆಲ್ಲರೂ ಕೂಡ ನಾವಿಲ್ಲಿ ಜೋರು ಮಾಡ್ತಾ ಇಲ್ಲ, ದಬ್ಬಾಳಿಕೆ ಮಾಡ್ತಿಲ್ಲ, ವಿನಂತಿ ಮಾಡಿ ಕೇಳ್ತಿದ್ದೇವೆ, ವಿನಯದಿಂದ ಕೇಳ್ತಿದ್ದೇವೆ. ತುಮಕೂರು ಜಿಲ್ಲೆಯ ಜನರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ರಾಮನಗರ ಜಿಲ್ಲೆಗೆ ನೀರು ಕೊಡೋದಕ್ಕೆ ಕಡಿವಾಣ ಹಾಕಿ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಮಾಡಬೇಕು, ನೆಕ್ಸ್ಟ್ ಕ್ಯಾಬಿನೆಟ್ ಅಂತ ವಿನಂತಿ ಮಾಡ್ತೇನೆ. ಧನ್ಯವಾದ. ಅದು ಮಾಡ್ಬೇಕು, ಅದು ಮುಖ್ಯಮಂತ್ರಿ ನೋಡಿ. ನಾವು ಹೋರಾಟ ಮಾಡ್ತಿದ್ದೇವೆ. ಅವರು ಅಲ್ಲ, DC SP ಅವ್ರನ್ನ ಹೇಳಿ ನಾವು ವಿಡ್ರಾ ಮಾಡಿದ್ದೀವಿ. ಅವರು ವಿನಂತಿ ಮಾಡಿದ್ದಕ್ಕೆ ಪರಮೇಶ್ವರ್ ಅವ್ರ ಮೇಲೂ ಗೌರವ ಇರೋದಕ್ಕೆ ಲಾ ಅಂಡ್ ಆರ್ಡರ್ ಬ್ರೇಕ್ ಆಗಬಾರ್ದು, ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕಸಿವಿಸಿ ಆಗಬಾರ್ದು, ಅವ್ರು ನಮ್ಮ ಜೊತೆ ಇರಬೇಕು ಅಂತಾನೆ ನಿನ್ನೆ ಯಾವುದೇ ಅಹಿತಕರ ಘಟನೆ ಹಾಕಿ ನಾವು ಯಾರೂ ಬಿಡಲ್ಲ. ಕೊನೆಯಲ್ಲಿ ಏನೋ ಚಿಕ್ಕ ಪುಟ್ಟದಾಗಿದೆ, ರೈತರುಗಳು ಆಕ್ರೋಶವಾಗಿ, ಅದು ಸಾಮಾನ್ಯವಾಗಿ ಆಗುತ್ತೆ. ನಾನು ಅದನ್ನು ರೈತರು ಮಾಡಿದ ತಪ್ಪು ಅಂತಲೂ ಕೂಡ ಹೇಳಲ್ಲ. ಕೋಪ ಬಂದಾಗ ನಮಗೆ ನಮ್ಮ ಜೀವನೇ ಹೊಟ್ಟೋಗುತ್ತೆ, ನೀರಿಲ್ಲ ಅಂತ ಅಂದಾಗ ನಮ್ಮ ರೈತರು ಕೆಲವು ಅಹಿತಕರ ಘಟನೆಗಳು ಆಗಿದೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಆ ಥರ ಆಗಿರೋ ಘಟನೆ ಆಗಬಾರ್ದಾಯಿತು. ಯಾವಾಗಲೂ ಕಾನೂನು ನಾವು ಕೈ ಎತ್ಕೋಬಾರ್ದು. ಕಾನೂನು ಇಲ್ಲ, ಏನಿಲ್ಲ. ಕುಣಿಗಲ್ ಶಾಸಕರಿಗೆ ನಾನು ಕುಣಿಗಲ್ ನೀರು ಕೊಡಬಾರ್ದು ಅಂತೇನು ಹೇಳ್ತಿಲ್ವಲ್ಲ. ವೆರಿ ಕ್ಲಿಯರ್ ನೋಡ್ರಿ. ನನಗೆ ಜನ್ಮ ಕೊಟ್ಟಿದ್ದಂಥದ್ದು, ನನಗೆ ಜನ್ಮಭೂಮಿ ಆದರೆ ಕರ್ಮಭೂಮಿ ತುಮಕೂರು ಗ್ರಾಮಾಂತರ, ತುಮಕೂರು ಜಿಲ್ಲೆ. ನಾನು ತುಮಕೂರು ಜಿಲ್ಲೆಯವನಾಗಿ ತುಮಕೂರಿನ ಕುಣಿಗಲ್ನ ಒಂದು ಜನ್ಮ ಕೊಟ್ಟಿರುವಂಥ ತಾಲೂಕಿಗೆ ನೀರು ಕೊಡಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಕಾನೂನುಬದ್ಧವಾಗಿ 3 TMC ನೀರು ಬರಬೇಕು. ನೀನು ಹೋರಾಟ ಮಾಡು, ನಿನಗೆ ಬಂದಿಲ್ಲ, ನಿನ್ನ ಜೊತೆ ನಾನು ನಿಂತ್ಕೊಳ್ತೀನಿ. ನೀನು 3 TMC ನೀರು ಕೊಡೋಕ್ಕೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ನಿನಗೆ ನೀರು ಕೊಡಿಸ್ತೇನೆ. ನಾಳೆ ಮುಖಾಂತರ 3 TMC ನೀರು ಕೊಡಿಸ್ತೇನೆ. ಅವತ್ತು ಹೇಳು ನೀನು ಕೊಡಿಸಿಲ್ಲ ಅಂದರೆ, ಸುರೇಶ್ ಗೌಡ ನೀನು ಹೇಳಿ ನಾನು ಸುಳ್ಳು ಹೇಳ್ದೆ ಅಂತ. ನಾವು ಮಾಗಡಿ ಶಾಸಕರು ಹೇಳ್ತಾ ಇದ್ದಾರೆ, ಈಗ ಮಾಗಡಿ ನೀರು ಬಿಡದೆ ಹೋದ್ರೆ ತುಮಕೂರಿಂದ ತರಕಾರಿ ಮಾರುವಂತ ಬೆಂಗಳೂರಿನಲ್ಲಿ ನಾವು ಹೋರಾಟ ಮಾಡಿ ನಿಲ್ಲಿಸ್ತೀವಿ. ನೋಡಿ, ಹೈನುಗಾರಿಕೆಗೆ ಹೊಡ್ತಾ ಬಿಡುತ್ತೆ. ಕುದೂರಿನಲ್ಲಿ ಹಾಲು ಮಾರಾಟ ಮಾಡ್ತಾರೆ, ಅದನ್ನ ನಾವು ತಡೆಗಟ್ತೀವಿ ಅಂತ ಹೇಳಿ. ನೋಡಪ್ಪ, ಬಾಲಕೃಷ್ಣ ಅವರು BJPಯಲ್ಲಿ ಇದ್ರು, ಆಮೇಲೆ JDSಗೆ ಹೋದ್ರು. JDS ಇಂದ ತ್ಯಾಗ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲವನ್ನ ಒಂದ್ಸಲಿ ಸೋತರು ಪಾಪ JDS ಬಿಟ್ಟು. ಈಗೇನೋ ಇನ್ನೊಂದು ಆ ಜನ ರಾಜಕೀಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈಗ ಚನ್ನಪಟ್ಟಣ ಯೋಗೇಶ್ವರು ಆಪರೇಷನ್ ಕಮಲಕ್ಕೊಳಗಾಗಿ BJPಗೆ ಬಂದರು. BJPಗೆ ಬಂದಾಗ ನಾನು ಕೂಡ ಕ್ಯಾಂಪೇನ್ ಮಾಡಿ, ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಅವತ್ತು ನೀರಾವರಿ ಸಚಿವರಿದ್ದರು. ಸುಮಾರು 300 ಕೋಟಿ ರೂಪಾಯಿ ಇದನ್ನು ನೀರಾವರಿ ಯೋಜನೆ ಅವತ್ತು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪನವರು ಅಪ್ರೂವ್ ಮಾಡಿಕೊಟ್ಟು ಇವತ್ತು ಎಲ್ಲ ಕೆರೆಗಳು ಚನ್ನಪಟ್ಟಣದಲ್ಲಿ ತುಂಬ್ತೀವಿ ಅಂದರೆ ಅದು BJP ಇದು. ಇವರು ಒಂದು ಮಾಡಿಸ್ಕೊಳ್ಳಿ, ಮಾಗಡಿಗೆ ಎಲ್ಲ ಕೆರೆಗಳಿಗೆ. ಯಾಕೆ ಕಳ್ಳ ಮಾರ್ಗದಲ್ಲಿ ಈ ಥರ ಗೊಂದಲ ಮಾಡಿ ನೀರು ಬರುತ್ತಾ ನೀವು ಹೇಳಿ. ನಾನು ಮಾಗಡಿ ಶಾಸಕರಿಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದೆ. ಇದು ಏತ ನೀರಾವರಿ ಇದೆಲ್ಲ ನೀರು ಬರಲ್ಲಪ್ಪ, ನೀನು ನೇರವಾಗಿ ಕಾವೇರಿ ಬೇಸಿನ್ ಇದೆಯಲ್ಲ, ಶಿಂಷಾ ರಿವರ್, ಅಲ್ಲಿಂದ ಯೋಜನೆ ಮಾಡಿದ್ರೆ 100ಕ್ಕೆ 100 ನಿನ್ನ ಕೆರೆಗಳು ತುಂಬ್ತವೆ. ಆ ಥರ ಗಟ್ಟಿ ಯೋಜನೆ ಮಾಡಿ, ರಾಜಕೀಯಕ್ಕಾಗಿ ಯೋಜನೆ ಮಾಡಬೇಡಿ. ನೀರು ತುಂಬಬೇಕು. ಇವತ್ತು ಚನ್ನಪಟ್ಟಣ ಕೆರೆಗಳು ತುಂಬ್ತಾ ಇದೆಯಾ ಇಲ್ವಾ? ಯಾಕೆ ತುಂಬ್ತಿದೆ ಅಂದರೆ ಕಾವೇರಿ ಇಸ್ ಎ ಪೆರಿನಿಯಲ್ ರಿವರ್. ಹಾರಂಗಿ ಬರುತ್ತಲ್ಲಿ, ಕಪಿನಿ ಬರುತ್ತೆ,
ಕಾವೇರಿ ಬರುತ್ತೆ. 3 ಡ್ಯಾಮಿಂದ 3 ಕಡೆಯಿಂದನೂ ನೀರು ಬರುತ್ತೆ. ಕಾವೇರಿ ಕುಡಿಯೋ ನೀರನ್ನ ಬೆಂಗಳೂರಿಗೆ ಹೋಗ್ತದೆ. ಅಲ್ಲಿಂದ ಯೋಜನೆ ಮಾಡಿದ್ರೆ ಪೆರಿನಿಯಲ್, ಅದು ಪರ್ಮನೆಂಟ್. ನಮ್ದು ಹೇಮಾವತಿ ಇರೋದು 3 ತಿಂಗಳು 4 ತಿಂಗಳು, ಬರಗಾಲದಲ್ಲಿ 3 ತಿಂಗಳು ಬರುತ್ತೆ, ಮ್ಯಾಕ್ಸಿಮಮ್ 4 ತಿಂಗಳು ಬರುತ್ತೆ. 4 ತಿಂಗಳಲ್ಲಿ ನಾವು ರಾಮನಗರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಇಲ್ಲೆಲ್ಲ ನೀರು ಬಿಟ್ಟರೆ ನೀರಿರುತ್ತೆ? ಖಂಡಿತ ನೀರಿರಲ್ಲ. ಇದು ರಿಯಲಿಸ್ಟಿಕ್. ಇದು ಅದಕ್ಕೆ ನಮ್ಮ ಮಾಧ್ಯಮದವರು ಕೂಡ ನಿನ್ನೆ ಸಹಕಾರ ಮಾಡಿದ್ರ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ನಮಸ್ಕಾರಗಳು. 1 ತಿಂಗಳು ಗಡುವು ಕೊಟ್ಟಿದ್ದೀವಲ್ಲ, 1 ಮಂತ್ ಟೈಮ್ ಕೊಟ್ಟಿದ್ದೇವೆ ನಾವು ನಿರಂತರ. ಇದು ಗಡುವು ಇಲ್ಲ, ಇದು ಯಾವಾಗ ಅಂತ ಇಲ್ಲ. ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೋ ಅವಾಗ ಎದೊಳ್ತೀವಿ ನಾವು. ನಮ್ದು ಅಲ್ಲೇ ತಿಕಾಣಿ ಹೂಡ್ತೇವೆ. ಇಲ್ಲ ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇದು ನಿಲ್ಲಿಸ್ಬೇಕಷ್ಟೆ. ಎರಡೇ ಇಲ್ಲಿರೋದು, ಏನಿಲ್ಲ, ಇಲ್ವೇ ಇಲ್ಲ. ನಾವು ಹೇಳ್ಬಿಟ್ಟಿದ್ದೇನೆ ಫಾಸ್ಟ್, ನಾನೇ ಅಲ್ಲಿ ಮಲಗ್ತೀನಿ ಅಂತ. ನಮ್ಮ ಹೆಣದ ಮೇಲೆ ನೀರು ತೊಗೊಂಡು ಹೋಗ್ಬೇಕಷ್ಟೆ. ವೆರಿ ಕ್ಲಿಯರ್ ಇದೀವಿ ನಾವು. ಪದೇ ಪದೇ ರಾಜಕೀಯ ನಾನು ಮಾತಾಡಲ್ಲ, ನಾನು ಈ ವಯಲೆನ್ಸ್ ಬಗ್ಗೆ ಮಾತಾಡಲ್ಲ. ಆದರೆ ಪದೇ ಪದೇ ಸರ್ಕಾರ ನಾವು ಮಾಡ್ತೀವಿ ಅಂದರೆ ಕೊನೆ ಮಾತು ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕಷ್ಟೆ. ಇಷ್ಟೇ ಲಾಸ್ಟ್. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.